21 ವರ್ಷಗಳಿಂದ ನಡೀತಿದ್ದಂತಹ ಸಂಗೀತೋತ್ಸವ ಅದು. ಪ್ರತಿ ವರ್ಷ ರಾಮನವಮಿ ಪ್ರಯುಕ್ತ ಆಯೋಜನೆ ಮಾಡಲಾಗ್ತಾ ಇತ್ತು. ನಮ್ಮೆಲ್ಲರಿಗೂ ಕೂಡ ಗೊತ್ತು, ಇದೇ ಮೊದಲ ಬಾರಿಗೆ ಅದು ನಡೀತಾ ಇಲ್ಲ ಆ ಸಂಗೀತೋತ್ಸವ. ಹಳೆ ಕೋಟೆ ಹೈಸ್ಕೂಲ್ ಅದು, ಆ ಮೈದಾನದಲ್ಲಿ ಸಂಗೀತೋತ್ಸವ ನಡೀತಾ ಇತ್ತು. ಬೆಂಗಳೂರಿನ ಚಾಮರಾಜಪೇಟೆಯ ಹಳೆ ಕೋಟೆ ಹೈಸ್ಕೂಲ್ ಅದು. ಏಪ್ರಿಲ್ 2ನೇ ತಾರೀಕು ಇಂದ ಮೇ 2ನೇ ತಾರೀಕಿನ ತನಕ ದೊಡ್ಡ ಕಾರ್ಯಕ್ರಮ, ಒಂದು ತಿಂಗಳಾಂಗಟ್ಟಲೆ ನಡೀತಾ ಇತ್ತು ಕಾರ್ಯಕ್ರಮ ಅದು. 80 ವರ್ಷದಿಂದ ವಿಶ್ವದ ಅಗ್ರಗಣ್ಯರು ಕೂಡ ಅದರ ಸಂಗೀತ ಕಲಾವಿದರು ಭಾಗವಹಿಸ್ತಾ ಇದ್ರು. ದೇಶದ ಸಂಗೀತ ದಿಗ್ಗಜರು ಕೂಡ ಭಾಗವಹಿಸ್ತಾ ಇದ್ರು. ಯಾರ್ಯಾರು ಡಾಕ್ಟರ್ ಜಯಸುದಾಸ್ ಇಂದ ಹಿಡಿದು ಡಾಕ್ಟರ್ ಎಂ ಎಸ್ ಸುಬ್ಬಲಕ್ಷ್ಮಿ ಅವರೆಲ್ಲರೂ ಕೂಡ ಹಾಡುವಂತಹ ವೇದಿಕೆ ಇದು. ಯುವ ಹಾಡುಗಾರರ ತನಕ ಈ ವೇದಿಕೆಯಲ್ಲಿ ಕಾರ್ಯಕ್ರಮವನ್ನ ಪ್ರತಿ ವರ್ಷ ಕೊಡ್ತಾ ಇದ್ರು. ಅಲ್ಲಿ ಹಾಡಿದ್ರೆ ಒಂದು ದೊಡ್ಡ ಮಟ್ಟದ ಪ್ರೆಸ್ಟೀಜ್ ಅದು. ಈ ಸಂಗೀತೋತ್ಸವ ಈ ಬಾರಿ ಇರೋದಿಲ್ಲ. ಸಂಗೀತ ಪ್ರಿಯರಿಗೆ, ಆಯೋಜಕರಿಗೆ ಅಫ್ಕೋರ್ಸ್ ಬೇಸರ ಆಗಿದೆ ನಿಜ. ಬಟ್ ಈ ಸಂದರ್ಭದಲ್ಲಿ 81 ವರ್ಷಗಳಿಂದ ನಡೆದುಕೊಂಡು ಬರ್ತಿದ್ದಂತಹ ಈ ರಾಮನವಮಿ ಸಂಗೀತೋತ್ಸವ 1 ತಿಂಗಳುಗಳ ಕಾಲ ನಡೀತಾ ಇತ್ತು. ದೇಶದ ಸಂಗೀತ ದಿಗ್ಗಜರು ಬರ್ತಾ ಇದ್ರು. ಆದ್ರೆ ಈ ಕೊರೋನಾ ಸಂದರ್ಭದಲ್ಲಿ ಎಲ್ಲದಕ್ಕೂ ಕೂಡ ಬ್ರೇಕ್ ಬಿದ್ದಿದೆ. ಹಾಗಾಗಿ ನಿಮ್ಮೆಲ್ಲರ ಗಮನಕ್ಕೆ ಆ ಸಂಗೀತೋತ್ಸವ ಕ್ಯಾನ್ಸಲ್ ಆಗಿದೆ. ಕಳೆದ 82 ವರ್ಷದಿಂದ ಅಂದ್ರೆ 1939ರಿಂದ ಸತತವಾಗಿ ಶ್ರೀ ರಾಮನವಮಿ ಮ್ಯೂಸಿಕ್ ಫೆಸ್ಟಿವಲ್ನ ನಡೆಸ್ಕೊಂಡು ಬರ್ತಾ ಇದ್ದೀವಿ. ನಮ್ಮ ತಂದೆಯವರು 1939 ಶುರು ಮಾಡಿದ್ದು. ಆಗಿನ ಇದ್ರ ತನಕ ಯಾವುದೇ ಕಾರಣಕ್ಕೂ ಯಾವುದೇ ಅಡಚಣೆ ಇಲ್ಲದೆ, ಎಂಥ ಅಡಚಣೆ ಬಂದು ತೊಂದರೆ ಬಂದು ಕೂಡ ನಡ್ಕೊಂಡು ಬರ್ತಿತ್ತು. ಆಮೇಲೆ ಈಗ ನಿಮಗೆಲ್ಲ ಗೊತ್ತಿರೋದು 1939ರಿಂದ ಯಾರು ಹೆಸರು ಹೇಳ್ತಿರೋ ಸಂಗೀತದಲ್ಲಿ ಕ್ಷೇತ್ರದಲ್ಲಿ ಎಲ್ಲ ಬಂದು ಹಾಡ್ಯಾರೆ. ಈಗ ಎಂ ಎಸ್ ಸುಬ್ಬಲಕ್ಷ್ಮಿ ಆಗಿರ್ಬೋದು, ಯೇಸುದಾಸ್ ಆಗಿರ್ಬೋದು, ಬಾಲುನಿ ಕೃಷ್ಣ ಆಗಿರ್ಬೋದು, ಪಂಡಿತ್ ಭೀಮಸೇನ್ ಜೋಶಿ, ಗಂಗೂಬಾ ಹ್ಯಾಂಗರ್, ಇದು ಬಡೇ ಗುಲಾಮ್ ಅಲಿ ಖಾನ್, ಬಿಸ್ಮಿಲ್ಲಾ ಖಾನ್, ಆ ರೀತಿ ಭಾಳ ಹಿಂದೆಯಿಂದ ಭಾಳ ಜನ ಬಂದು ಹಾಡ್ಯಾರೆ. ಈ ಕೊರೋನಾ COVID-19 ಬಂದು ಈ ವರ್ಷ ಈ ಮಾಡ್ತಾ ಇದ್ದು ನಮ್ಗೆ ಭಾಳ ಬೇಜಾರಾಗಿದೆ. ಈಗ 32 ವರ್ಷ. ಸೊ 32 ವರ್ಷದಿಂದನೂ ನಾನು ನೋಡ್ತಾ ಇದ್ದೀನಿ. ನಾವು ತುಂಬಾ ಎಂಜಾಯ್ ಮಾಡ್ತಾ ಇದ್ವಿ. ನಾವು ಕಸಿನ್ಸ್ ಎಲ್ಲರೂ ಅಲ್ಲಿ ಬೆಳಗಿನ ಹೊತ್ತು ಹೋಗಿ ಅಲ್ಲೆಲ್ಲ ಆಟ ಆಡ್ತಾ ಇದ್ವಿ. ಸಂಜೆ ಹೊತ್ತು ಅಲ್ಲಿ ಸಂಗೀತ ಇರ್ತಾ ಇತ್ತು. ನಮ್ಗೊಂಥರ ಚಿಕ್ಕ ವಯಸ್ಸಿಂದಾನು ಶಾಸ್ತ್ರೀಯ ಸಂಗೀತ ಕೇಳಿ ತುಂಬಾ ಅಭ್ಯಾಸ. ಸೊ ಅದರಿಂದಾನೇ ಮೇ ಬಿ ನಾನು ಡಾಕ್ಟರ್ ಆಗಕ್ ಸಾಧ್ಯ ಆಯ್ತೇನೋ ಅನ್ಸುತ್ತೆ. ಬಿಕಾಸ್ ನಂದು ಕಾನ್ಸಂಟ್ರೇಷನ್ ಲೆವೆಲ್ ಅಷ್ಟು ಇನ್ಕ್ರೀಸ್ ಆಯ್ತು. ಬಿಕಾಸ್ ಶಾಸ್ತ್ರೀಯ ಸಂಗೀತ ಕೇಳಿ ಕೇಳಿ ನಾನು ಕೂಡ ಶಾಸ್ತ್ರೀಯ ಸಂಗೀತನ ಕಲಿತೆ ಆರ್ ಕೆ ಶ್ರೀಕಂಠನ್ ಅವ್ರ ಹತ್ರ ಇಂದ. ಈ ಸತಿ ನಡೀತಾ ಇಲ್ಲ ಬಿಕಾಸ್ ಆಫ್ COVID-19. ನಾನು ಡಾಕ್ಟರ್, ಸೊ ಐ ಡೆಫಿನೆಟ್ಲಿ ಡೋಂಟ್ ಅಡ್ವೈಸ್ ಟು ಕಂಡಕ್ಟ್ ಈ ಫಂಕ್ಷನ್ ಮಾಡಿ ಅಂತ ನಾನು ಹೇಳಕ್ ಸಾಧ್ಯನೇ ಇಲ್ಲ. ಮಗದೊಂದು ಆತಂಕದ ವಿಚಾರ ಅಂದ್ರೆ